ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ನವೀಕರಿಸಬಹುದಾದ ವಿದ್ಯುತ್ ಶಕ್ತಿ ಇಲ್ಲ ಅಂದ್ರೆ ರಿನ್ಯೂಯಬಲ್ ಎನರ್ಜಿ ವರ್ಕಿಂಗ್ ಮಾಡೆಲ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕೆ ಹೋಗ್ತಾ ಇದ್ದೀನಿ. ರಿನ್ಯೂಯಬಲ್ ಎನರ್ಜಿ ಇಲ್ಲ ಅಂದ್ರೆ ನವೀಕರಿಸಬಹುದಾದ ಎನರ್ಜಿ ಅಂದ್ರೆ ಏನಂದ್ರೆ, ನಾವು ನಮ್ಮ ನ್ಯಾಚುರಲ್ ರಿಸೋರ್ಸಸ್ ನೈಸರ್ಗಿಕವಾಗಿ ಏನೆಲ್ಲ ದೊರೆಯುತ್ತೋ ಅದರಿಂದ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಕೊಳ್ಬಹುದು. ಈಗ ಸೂರ್ಯನಿಂದ ಸೂರ್ಯನ ಬೆಳಕಿಂದ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಕೊಳ್ಬಹುದು. ಯಾಕೆ ಜನರೇಟ್ ಮಾಡ್ಕೊಳ್ಬಹುದು ಅಂದ್ರೆ ಸೋಲಾರ್ ಪ್ಯಾನಲ್ ಅನ್ನ ಬಳಸಿಕೊಂಡು ಅದರಿಂದ ನಾವು ವಿದ್ಯುತ್ತನ್ನು ಪಡ್ಕೊಳ್ಬಹುದು. ಮತ್ತೆ ಎರಡನೇ ವಿಧಾನದಲ್ಲಿ ಏನಂದ್ರೆ, ವಾಯುವಿಂದ ನಾವು ವಿಂಡ್ ಟರ್ಬೈನ್ಗಳನ್ನ ಹಾಕೊಂಡು ವಾಯುವಿಂದ ನಾವು ಎಲೆಕ್ಟ್ರಿಸಿಟಿ ಕೂಡ ಜನರೇಟ್ ಮಾಡ್ಕೊಳ್ಬಹುದು. ಇದು ಎರಡನೇ ರೀತಿಯಲ್ಲಿ ರಿನ್ಯೂಯಬಲ್ ಎನರ್ಜಿಯಿಂದ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು. ಮತ್ತೆ ಮೂರನೇ ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ಯಾವ ರೀತಿ ಜನರೇಟ್ ಮಾಡೋದು ಅಂದ್ರೆ, ನಾವು ಒಂದು ವಾಟರ್ ಡ್ಯಾಮ್ ನ ಬಿಲ್ಡ್ ಮಾಡಿ ಆ ವಾಟರ್ ಡ್ಯಾಮ್ ಅಲ್ಲಿ ನೀರನ್ನೆಲ್ಲ ಸ್ಟೋರೇಜ್ ಮಾಡಿ ಅದರಿಂದ ನಾವು ಗೇಟ್ಗಳನ್ನ ಓಪನ್ ಮಾಡಿದಾಗ ಏನು ಆ ವಾಟರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೋ ಆ ವಾಟರ್ ಪ್ರೆಷರ್ ಇಂದ ನಾವು ವಾಟರ್ ಟರ್ಬೈನ್ ರನ್ ಮಾಡಿದಾಗ ನಾವು ಅದರಿಂದನೂ ಕೂಡ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು. ಈ ಮೂರು ವಿಧಾನಗಳಿಂದ ನಾವು ನೈಸರ್ಗಿಕವಾಗಿ ನಾವು ನಿರಂತರವಾಗಿ ನಾವು ಎಲೆಕ್ಟ್ರಿಸಿಟಿನ ಪಡಿತಾನೆ ಇರ್ಬೋದು. ಆ ಮೆಥಡ್ಗೆ ನಾವು ರಿನ್ಯೂಯಬಲ್ ಎನರ್ಜಿ ಇಲ್ಲಾಂದ್ರೆ ನವೀಕರಿಸಬಹುದಾದ ಶಕ್ತಿ ಅಂತ ನಾವು ಕರಿತೀವಿ. ನಾವು ಇದರಿಂದ ಏನು ಎಲೆಕ್ಟ್ರಿಸಿಟಿನ ಇಲ್ಲಾಂದ್ರೆ ವಿದ್ಯುತ್ನ ನಾವು ಜನರೇಟ್ ಮಾಡ್ತೀವೋ ಅದನ್ನ ನಮ್ಮ ಊರುಗಳಲ್ಲಿ ಮನೆಗಳಿಗೆ ವಿದ್ಯುತ್ತನ್ನ ಯೂಸ್ ಮಾಡಿ ಮತ್ತೆ ನಮ್ಮ ಸ್ಟ್ರೀಟ್ ಲೈಟ್ಗಳಲ್ಲಿ ಬಳಸ್ಕೋಬಹುದು. ಅದೇ ರೀತಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿರೋದನ್ನ ನಾವು ನಮ್ಮ ಫಾರ್ಮ್ ಹೌಸ್ಗಳಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಗಳಲ್ಲಿ ನಾವು ಆ ವಿದ್ಯುತ್ತನ್ನು ನಾವು ಬಳಸಬಹುದು ಅನ್ನೋದನ್ನ ನಾವು ಈ ಮಾದರಿ ಮುಖಾಂತರ ನಿಮಗೆ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀವಿ. ರಿನ್ಯೂಯಬಲ್ ಎನರ್ಜಿ ವರ್ಕಿಂಗ್ ಮಾಡಲು ಇಲ್ಲ ನವೀಕರಿಸಬಹುದಾದ ಶಕ್ತಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ನಿಮಗೆ ಒಂದೊಂದೇ ಡೆಮಾನ್ಸ್ಟ್ರೇಷನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀವಿ. ಮೊದಲನೇದಾಗಿ ನಾವು ಯಾವ ರೀತಿಯಲ್ಲಿ ನಾವು ಡ್ಯಾಮ್ಗಳಿಂದ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು ಅನ್ನೋದು ಸಿಮ್ಯುಲೇಷನ್ ಮಾಡೋದಕ್ಕೋಸ್ಕರ ಈಗ ನಿಮಗೆ ಲೈಟ್ನ ಆನ್ ಮಾಡಿದ್ದೀವಿ. ಈಗ ನಿಮಗೆ ಕಾಣಿಸ್ತಾ ಇರ್ಬೋದು, ನಮಗೆ ನೀರೇ ಹರಿತಾ ಇದೆ ಅನ್ನೋ ರೀತಿಯಲ್ಲಿ ನಮಗೆ ಇಲ್ಲಿ ತೋರ್ತಾ ಇದೆ. ಈಗ ನಾವು ಈ ನೀರು ಹರಿಯೋದನ್ನ ನಾವು ವಾಟರ್ ಡ್ಯಾಮ್ ಅಲ್ಲಿ ನೀರನ್ನು ಬಿಟ್ಟಾಗ ಏನಾಗುತ್ತೆ ಅಂದ್ರೆ ನಮಗೆ ಟರ್ಬೈನ್ ರೊಟೇಟ್ ಆಗುತ್ತೆ. ಈಗ ನಾವು ಟರ್ಬೈನ್ ರೊಟೇಟ್ ಮಾಡ್ತೀವಿ. ಟರ್ಬೈನ್ ರೊಟೇಟ್ ಮಾಡಿದಾಗ ನಿಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಯಿತು. ಇದರ ಮೊದಲನೇ ರೀತಿಯಲ್ಲಿ ನಾವು ಒಂದು ಅಣೆಕಟ್ಟನ್ನು ಕಟ್ಟಿ ನಾವು ಅದರಲ್ಲಿ ನೀರನ್ನ ಬಳಸಿ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು. ಅದನ್ನ ನಾವು ಹೈಡ್ರೋ ಎಲೆಕ್ಟ್ರಿಸಿಟಿ ಮಾಡಲ್ ಅಂತೀವಿ. ಈಗ ಆಫ್ ಮಾಡ್ತೀವಿ ನೋಡಿ. ಆಫ್ ಮಾಡಿದಾಗ ಏನಾಗುತ್ತೆ, ಟರ್ಬೈನ್ ಸ್ಟಾಪ್ ಆಯಿತು, ಎಲೆಕ್ಟ್ರಿಸಿಟಿನೂ ಕೂಡ ಸ್ಟಾಪ್ ಆಯಿತು. ಈ ರೀತಿಯಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು ಹೈಡ್ರೋ ಎಲೆಕ್ಟ್ರಿಸಿಟಿ ವರ್ಕಿಂಗ್ ಮಾಡಲ್ನ. ಈಗ ನಾವು ವಿಂಡ್ ಟರ್ಬೈನ್ ಯಾವ ತರ ಕೆಲಸ ಮಾಡುತ್ತೆ, ವಾಯುವಿನಿಂದ ಯಾವ ರೀತಿ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು ಅನ್ನೋದನ್ನ ಈಗ ಈ ವಿಂಡ್ ಟರ್ಬೈನ್ ನ ರೊಟೇಟ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾ ಇದೀವಿ ನೋಡಿ. ಈಗ ವಿಂಡ್ ಟರ್ಬೈನ್ ರೊಟೇಟ್ ಆಗ್ತಾ ಇದೆ. ಈಗ ನಮಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾ ಇದೆ. ಈಗ ನಾವು ವಿಂಡ್ ಟರ್ಬೈನ್ ಸ್ಟಾಪ್ ಮಾಡ್ತೀವಿ, ನಿಮಗೆ ಈಗ ಎಲೆಕ್ಟ್ರಿಸಿಟಿ ಕೂಡ ಸ್ಟಾಪ್ ಆಗುತ್ತೆ ನೋಡಿ. ಈಗ ಮನೆಗೆ ಬರುವ ವಿದ್ಯುತ್ ಸ್ಟಾಪ್ ಆಯಿತು. ಈ ರೀತಿಯಲ್ಲಿ ನಾವು ಈ ವಿಂಡ್ ಟರ್ಬೈನ್ಗಳ ನಮ್ಮ ವಾಯುವಿನ ಬಳಸ್ಕೊಂಡು ಗಾಳಿಯನ್ನು ಬಳಸ್ಕೊಂಡು ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಕೊಳ್ಬೋದು. ಮತ್ತೆ ಮೂರನೇ ರೀತಿಯಲ್ಲಿ ಆಗಲೇ ಹೇಳಿದಾಗೆ ನಾವು ಸೌರಶಕ್ತಿಯನ್ನ ಬಳಸ್ಕೊಂಡು ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು. ಅದನ್ನ ನಾವು ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಸೋಲಾರ್ ಎನರ್ಜಿಯಿಂದ ನಾವು ರಾತ್ರಿ ಹೊತ್ತು ಯಾವ ರೀತಿ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಂತ. ಮತ್ತೆ ಅದೇ ರೀತಿ ಸ್ಟ್ರೀಟ್ ಲೈಟ್ಗಳಲ್ಲೂ ಕೂಡ ನಾವು ಹೈಡ್ರೋ ಎಲೆಕ್ಟ್ರಿಸಿಟಿ ಏನು ಜನರೇಟ್ ಆಗ್ತಾ ಇದೆಯೋ ಅದನ್ನ ನಾವು ಸ್ಟ್ರೀಟ್ ಎಲೆಕ್ಟ್ರಿಸಿಟಿಗೂ ಕೂಡ ನಾವು ಬಳಸ್ಕೋಬಹುದು. ಪ್ಲಸ್ ನಮ್ಮ ಅಗ್ರಿಕಲ್ಚರ್ ಫೀಲ್ಡ್, ಫಾರ್ಮ್ ಹೌಸ್ ಎಲ್ಲ ಪ್ಲೇಸ್ಗಳಿಗೂ, ಫ್ಯಾಕ್ಟ್ರಿ ಎಲ್ಲ ಪ್ಲೇಸ್ಗಳಿಗೂ ಈ ಮೂರು ಎನರ್ಜಿಗಳಿಂದ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಕೊಳ್ಬಹುದು. ಈಗ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಯಾವೆಲ್ಲ ರೀತಿಯಲ್ಲಿ ನವೀಕರಿಸಬಹುದಾದ ವಿದ್ಯುತ್ತನ್ನು ನಾವು ಜನರೇಟ್ ಮಾಡ್ಬೋದು, ಒಂದು ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಮತ್ತು ಹೈಡ್ರೋ ಎಲೆಕ್ಟ್ರಿಸಿಟಿ ರೀತಿಯಲ್ಲಿ ನಾವು ಮೂರು ರೀತಿಯಲ್ಲಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು ಅನ್ನೋ ನಿಮಗೆ ಕಂಪ್ಲೀಟ್ ಮಾಹಿತಿ ಪ್ಲಸ್ ಡೆಮಾನ್ಸ್ಟ್ರೇಷನ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಮಾಡಿದ್ದೀವಿ. ನಿಮಗೆ ಈ ವಿಡಿಯೋ ತುಂಬಾ ಇಷ್ಟವಾಗಿದೆ, ಖಂಡಿತವಾಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳೋ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.